ಯಲ್ಲಪ್ಪ ಮಿಸ್ಕಿನ್ ಮತ್ತು ಸಹಚರರ ವಿರುದ್ಧ ಫೆಬ್ರವರಿ 14ರಂದು ಮತ್ತೆ ಹೋರಾಟ. ಕಳೆದ ವರ್ಷ ಯಲ್ಲಪ್ಪ ಮಿಸ್ಕಿನ್ ವಿರುದ್ಧ ಹೋರಾಟ ಮಾಡಿದ್ದೆವು. ಎಫ್ಐಆರ್ ದಾಖಲಾಗಿ ವರ್ಷ ಕಳೆದರೂ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಇದುವರೆಗೂ ಸಲ್ಲಿಸಿಲ್ಲ. ಇದರ ವಿರುದ್ಧ ಮತ್ತೆ ಹೋರಾಟ ಮುಂದುವರಿಸಲಿದ್ದೇವೆ. ಹಳೆ ಸರಾಫ್ ಬಜಾರ್ ಹತ್ತಿರದ ಅಂಬಾ ಭವಾನಿ ದೇವಸ್ಥಾನದ ಮುಂಭಾಗದಲ್ಲಿ ಫೆಬ್ರವರಿ 14ರಂದು ನಿರಂತರ ಧರಣಿ ಮಾಡಲಿದ್ದೇವೆ ಅಂತ ಅನ್ಯಾಯಕ್ಕೊಳಗಾದ ಅಂಬಿಕಾ ಕಬಾಡಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಸ್ಎಸ್ಕೆ ಸಮುದಾಯದ ಮುಖಂಡರ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದಿನಗಳ ಕಾಲ ಸುಮ್ಮನಿದ್ದೆ. ಆದರೆ ಎಸ್ಎಸ್ಕೆ ಸಮುದಾಯದ ಮುಖಂಡರು ನಮ್ಮ ನೆರವಿಗೆ ಧಾವಿಸದೆ ಶ್ರೀಮಂತರ ಪರವಾಗಿ ನಿಂತು ನನಗೆ ಅನ್ಯಾಯ ಮಾಡಿದ್ದಾರೆ. ಇದರ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿರುತ್ತದೆ ಎಂದು ಸ್ವಸಮುದಾಯದ ಹಲವು ಮುಖಂಡರಿಗೆ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಎಸ್ಎಸ್ಕೆ ಪಂಚ ಕಮಿಟಿ ಹಿರಿಯ ಸದಸ್ಯ ಎನ್ಆರ್ ಖಟವಟೆ, ಭಾರತಿ ಹಬೀಬಾ, ಪದ್ಮಾವತಿ ಹಬೀಬಾ, ಗಣಪತಿ ಹಬೀಬಾ, ಸುಶೀಲಾಬಾಯಿ ಹಬೀಬಾ, ಪವಿತ್ರ ದೊಡ್ಡೂರ, ಜಯಶ್ರೀ ಹಬೀಬಾ, ಗಂಗುಬಾಯಿ ಸೊಳಂಕಿ ಉಪಸ್ಥಿತರಿದ್ದರು. ಈಗಾಗಲೇ ನಿಮಗೆ ಗೊತ್ತಿರೋ ಪ್ರಕಾರ ಕಳೆದ ವರ್ಷ ನಾವು ಒಂದು ಪ್ರತಿಭಟನೆ ಮಾಡಿದ್ವಿ, ಹೋರಾಟವನ್ನು ಮಾಡಿದ್ವಿ ಯಲ್ಲಪ್ಪ ಮಿಸ್ಕಿನ್ ವಿರುದ್ಧ. ಅದಾಗಲೇ ಈಗ 1 ವರ್ಷ ಆತ್ರಿ. ಅದಾಗಿ ಎಫ್ಐಆರ್ ಕೂಡ ಆಗಿತ್ತು ಒಂದು ವರ್ಷದಿಂದ ಎಫ್ಐಆರ್ ಆದರೂ ಕೂಡ ಇನ್ನೂವರೆಗೂ ಚಾರ್ಜ್ ಶೀಟ್ ಆಗಿಲ್ಲ. ಮತ್ತು ನಮ್ಮ ಸಮಾಜದವ್ರು ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜವರು ಕೂಡ ಯಲ್ಲಪ್ಪರಿಗೆ ಸಪೋರ್ಟ್ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದಾರೆ. ಮತ್ತು ಈ ಕೊಟ್ಟಿ ದಾಖಲೆಯವರು ಕೂಡ ಸೇಫ್ ಮಾಡ್ತಾ ಒಂದು ವಿಚಾರ ಅಂದರೆ ಸಮಾಜ ಹಿರಿಯರ ಕಣ್ಣಿಗೆ ಬಿದ್ದಿತ್ತು ರೀ. ಆದ ರೀತಿಯಿಂದ ಮತ್ತೆ ನಾವು ಹೋರಾಟ ಮಾಡ್ಬೇಕಂತ ನಿರ್ಧಾರ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ನಿರ್ಧಾರ ಮಾಡಿರಿ. ಈಗ 14ಕ್ಕೆ ನಾವು ಧರಣಿ ಕುಂದಿರ್ತೀವಿ ಸರ್. 14ಕ್ಕೆ ನಾವು ಧರಣಿ ಕುಂದಿರ್ತೀವಿ. ಆವತ್ತು ನಾವು ಕುಂತೋರು ಅದು ನಮಗೆ ನ್ಯಾಯ ದೊರಕಿಸಿ ಸಮಾಜವರಿಂದನೂ ಅನ್ಯಾಯ ಆಯಿತು, ಪೊಲೀಸ್ ಇಲಾಖೆಯಿಂದನೂ ಅನ್ಯಾಯ ಆಯಿತು, ಆಮೇಲೆ ಕಾನೂನಿಂದನೂ ಅನ್ಯಾಯ ಆಗಿದ್ದರಿಂದ ಅದು ಯಾರಾದರೂ ಒಬ್ಬರು ಬಂದು ನ್ಯಾಯ ದೊರಕಿಸಿ ಕೊಡೋವರೆಗೂ ಅಲ್ಲಿಂದ ನಾವು ಹೇಳ್ಬಾರ್ದು ಅಂತ ಯೋಚನೆ ಮಾಡಿ ಸರ್. ನಾವು ಇದು ಗದಗ ಅಂಬಾಭವಾನಿ ಗುಡಿ ಹತ್ರ ನಾವು ಧರಣಿ ಕುಂದಿರ್ತೀವಿ ರೀ. ಸಮಾಜ ಒಂದು ದೊಡ್ಡ ಸಮುದಾಯ ಸರ್, ದೊಡ್ಡ ಸಮುದಾಯ. ನಮ್ಮದು ಹಿಂದೂ ಸಂಘಟನಾ ಅವರಿಗೆ ಸಪೋರ್ಟ್ ಮಾಡುವಂಥ ಒಂದು ಸಮಾಜ ನಮ್ಮದು. ಅಂಥದ್ರಲ್ಲಿ ಕೆಲವರು ಕೊಡುಗೈ ದಾನಿಗಳಿದ್ದಾರೆ ನಮ್ಮ ಸಮಾಜನಾಗ ದೊಡ್ಡ ಜನ ಕೊಡುಗೈ ದಾನಿಗಳಿದ್ದಾರೆ. ಅವ್ರಿಗೆ ಅನ್ಯಾಯನ ನೋಡಿ ಮೌನಿಗಳಾದ್ರೆ ನಮ್ಮ ಸಮಾಜನಾಗ ಕೆಟ್ಟ ಜನ ಹುಟ್ಟುತ್ತಾರೆ, ಕೆಲಸ ಮಾಡ್ತಾನೆ ಇರ್ತಾರೆ. ದಯಮಾಡಿ ಅವ್ರು ಹೊರಗೆ ಬರಲಿ ಅಂತ ಈ ನಾವು ನಿರ್ಧಾರ ಮಾಡಿವಿ. ನಾವು ಅಂಕಲ್ ಅವರು ಕೆಲವು ಹಿರಿಯರೆಲ್ಲ ಕೂಡಿ ನಿರ್ಧಾರ ಮಾಡಿವಿ ಧರಣಿ ಕುಂದಿರ್ಬೇಕಂತೇಳಿ. ಒಂದು ಸೇರೋದೇ ಇಲ್ಲರಿ, ಒಂದು ಇದ್ದೇ ಇರ್ತಾರೆ. ಒಂದು ಧರಣಿ ಅಂತಂದ್ರೆ ಒಂದು 200 ಮಂದಿ 300 ಮಂದಿ ಕುಂದಿರ್ತೀವಿ ರೀ ನಾನು. ಆಮೇಲೆ ದಿನ ಕಳೆದಂಗೆಲ್ಲ ಎಷ್ಟು ದಿನ ಆಗುತ್ತೆ, ಕಮ್ಮಿನೂ ಆಗ್ಬೋದು ಹೆಚ್ಚಾಗ್ಬೋದು. ಮತ್ತು ಎಲ್ಲ ಸಂಘಟನೆಯವರು ಕೂಡ ಸಪೋರ್ಟ್ ಮಾಡ್ತೀವಿ ಅಂತಲೂ ಹೇಳ್ಯಾರಿ. ಮತ್ತು ನಮ್ಮ ಸಮಾಜ ಬಾಂಧವರಿಗೂ ನಾ ಕೈ ಮುಗಿದು ಕೇಳ್ತೀನಿ, ಆದಷ್ಟೆಲ್ಲ ಇದನ್ನು ತಡೆಗಟ್ಟಬೇಕು. ನನಗಾಗಿರೋ ಅಂಥ ಮುಂದೆ ಯಾವ ಹೆಣ್ಮಗಳಿಗೂ ಆಗಬಾರ್ದು, ಇದು ಎಲ್ಲ ರೀತಿಯಿಂದನೂ ತಡೆಗಟ್ಟೋಣ ಅಂತ ಈ ನಿರ್ಧಾರ ತೊಗೊಂಡಿವಿ ನಾವು. ಯಲ್ಲಪ್ಪ ಮಿಸ್ಕಿನ್ ವಿರುದ್ಧ ಹೋರಾಟ ನಮ್ಮ ಸಮುದಾಯ ವಿರುದ್ಧನೂ ಐತ್ರಿ, ಕೆಲವು ವ್ಯಕ್ತಿಗಳಿಗೆ ಮಾತ್ರ. ಎಸ್ಎಸ್ಕೆ ಸಮಾಧಾನ ಅಂದ್ರೆ ಇಲ್ಲಿ ಸರ್ ಏನಾತಂದ್ರೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಲಾಸ್ಟ್ ಟೈಮ್. ಹೋದ ವರ್ಷ ನಾವು ಸಂಘಟನೆ ಮಾಡಿ ಇದು ಮಾಡಿದ್ವಿ. ಎಫ್ಐಆರ್ ಅದು ಹರಿದ್ರಿ ಸರ್ ಪೊಲೀಸರು. ಎಫ್ಐಆರ್ ಆದಮೇಲೆ 6 ತಿಂಗಳು 7 ತಿಂಗಳಾದರೂ ಕೂಡ ಏನೂ ನಡೀಲಿಲ್ಲ. ನಾನು ಅಂಕಲ್ ಅವ್ರಿಗೆ ಹಿರಿಯರಿಗೆ ರಿಕ್ವೆಸ್ಟ್ ಮಾಡಿದೆ, 6 ಜನ ರಿಕ್ವೆಸ್ಟ್ ಮಾಡಿದೆ, ಸರ್ ಹಿಂಗೈತೆ ಅವ್ರು ಕರೆದ್ರೆ ನಾವು ಸರಿಪಡಿಸ್ಕೊಡ್ತೀವಿ ಅಂತ ಒಂದು ನಮಗೆ ಆಶ್ವಾಸನೆ ಕೊಟ್ಟರು. 1 ವರ್ಷ ಆದರೂ ಏನೂ ನಮಗೆ ಕಾಣಲಿಲ್ಲ ಕಣ್ಣಿಗೆ. 1 ವರ್ಷದಿಂದ ನಾನು ಹೆಣ್ಮಗಳವ್ರ ಆಫೀಸಿಗೆ ಅಡ್ಡಾಡ್ತಾ ಇದ್ದೀನಿ ರೀ. ಯಲ್ಲಪ್ಪ ಉಳಿಸೋ ವಿಚಾರನೇ ಮಾತಾಡ್ತಾರೆ ಹೊರತು ಯಲ್ಲಪ್ಪನ ಕೇಸ್ ವಾಪಸ್ ತಗೋ. ಟ್ರಸ್ಟ್ನವರು ಸರ್, ಟ್ರಸ್ಟ್ ಎಲ್ಲರೂ ಸರ್, ಸಮಾಜದವರ ಹಿರಿಯರ ಮುಖಂಡರು ಕೆಲವರು ಮಾತ್ರ. ಅವರು ನಾ 14ಕ್ಕೆ ಅವ್ರ ಹೆಸರು ಬಹಿರಂಗ ಮಾಡ್ತೀನಿ ನಿಮಗೆ. ಒಂದು ವರ್ಷದಿಂದ ಸರ್ ಪೊಲೀಸ್ ಇಲಾಖೆಗೆ ನಾನು ಅಡ್ಡಾಡಂತೀನಿ. ಒಂದು ಚಾರ್ಜ್ ಶೀಟ್ ಇನ್ನೂವರೆಗೂ ಹೋಗಿಲ್ಲ ಸರ್. ನನಗಿನ್ನ ಮುಂಚೆ ಅದರದ್ದು ಕೂಡ ಚಾರ್ಜ್ ಶೀಟ್ ಕೆಲವು ಹೋಗ್ಯಾವ್ರಿ ಕಾನೂನಿಗೆ. ನಮ್ಮ ಸರ್ ಬಹಿರಂಗ ಅಂತಂದ್ರೆ ಸರ್ ಕೆಲವು ನಿರ್ಧಾರಗಳು ಇರ್ತಾವೆ ಸರ್, ನಮ್ಮದು ಡಿಸ್ಕಸ್ ಅಂತ ಇರ್ತಾವೆ. ಏನು ಮಾಡ್ಯಾರ ಏನಿಲ್ಲ ಎಲ್ಲ ನಾವು ಮಾಡ್ಬೇಕಲ್ಲ, ಮಾಡೇ ಬಂದೀವಿ ಸರ್. ಏನಂತ ಹೇಳ್ಬೇಕು ಸರ್? ಈಗ ನಮ್ಮ ಸಮುದಾಯ ಬಗ್ಗೆನೇ ಸರ್. ನಮ್ಮ ಸಮಾಜದಲ್ಲಿ ಕೆಲವರು ಮಾತ್ರ ಇಲ್ಲಿದ್ದಾರೆ, ಅದು ಅಧ್ಯಕ್ಷರಂತ ಇರ್ತಾರೆ ರೀ, ಆಮೇಲೆ ಕೆಲವು ಸಮಾಜ ಮುಖಂಡರಂತ ಇರ್ತಾರೆ ಸರ್. 6 ಮಂದಿ ಇದ್ದಾರೆ. 6 ಮಂದಿ ಹಿರಿಯರಿಗೆ ನಾವು ಅರ್ಜಿ ಕೊಟ್ಟಿದ್ವಿ. 6 ಮಂದಿ ಹಿರಿಯರು, ಹಳೆ ಹಿರಿಯರಿಗೆ ನಾವು ಅರ್ಜಿ ಕೊಟ್ಟಿದ್ವಿ. ಪ್ರಕಾಶ್ ಬಾಕಳೆ ಸರ್ ಇದ್ರು. ಏನು ನಾವು ಬಂದೀವಿ ಅಂದಮೇಲೆ ಹೇಳಕ್ಕೇನಿಲ್ಲ ರೀ. ಪ್ರಕಾಶ್ ಬಾಕಳೆ ಅವರು, ಆಮೇಲೆ ಮೆರವಾಡಿಯವರು, ಈಶಣ್ಣ ಮೆರವಾಡಿಯವರು, ಬುಡ್ಡಣ್ಣ ಹಬೀಬ್ ಅವರು, ವಿಠಲ್ ಭಾಂಡಿಗೆ ಅವರು, ಮತ್ತೆ ಗುರುಗಳಾದ ಖೋಡೆ ಮಾಸ್ತರ್ ಅವರು, ಬುಡ್ಡಣ್ಣ ಹಬೀಬ್ ರೀ.
ಈಶ್ವರ್ ಸಹ ಮೆಹರವಾಡೆ, ಮೂರನೇದ್ದು ಶಂಕರ್ ಸಹ ಪವಾರ್, ಶಂಕರ್ ಸಹ ಪವಾರ್, ಆಮೇಲೆ ವಿಠ್ಠಲ್ ಭಾಂಡಗಿ, ಆಮೇಲೆ ವಸಂತ ಖೋಡೆ ಗುರುಗಳು, ಆಮೇಲೆ ಪ್ರಭು ಬುರುಬರಿ. ಸರ್ ಹಿರಿಯ ಅಧಿಕಾರಿ ಎಸ್ ಪಿ ಸಾಹೇಬ್ರಿಗೆ ಆಲ್ರೆಡಿ ಹೋಗಿ ಬಂದೀನಿ ಸರ್. ನಾನು ಸುಮಾರು ಸರಿ ಹೋಗಿ ಬಂದೀನಿ ರೀ. ಈಗ ನಾವು ಆಯ್ತು ಆಲ್ರೆಡಿ ಇದು ನಾವು ನಮ್ಮ ತನಿಖೆ ಮಾಡ್ತಾ ಇದೀವಿ ಮೇಡಮ್ ಅಂತ ಹೇಳ್ತಾ ನಾನು ಏನಿಲ್ಲ ಅಂದರೂ ಬೆಟಗೇರಿ ಭಾಗದಾಗ ಪೊಲೀಸ್ ಸ್ಟೇಷನ್ಗೆ ಸರ್ ಒಂದು 50 ಸಾರಿ ಹೋಗಿ ಬಂದೀನಿ ಸರ್. ಮಿನಿಮಮ್ ಒಂದು 50 ಸಾರಿ ನಾನು ಹೋಗಿರ್ಬೋದು. ನಾನು ಎಲ್ಲ ಹಿರಿಯರ ಕೈಲಿ ಮುಖಾಂತರ ಫೋನ್ ಹಚ್ಚೀನಿ, ಇವರು ಗುರುಗಳ ಕೈಲಿ ಫೋನ್ ಹಚ್ಚಿದೆ ಸರ್, ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ. ನನ್ಕಿನ್ನ ಮುಂಚೆ ಆದವ್ರದ್ದೆಲ್ಲ ಚಾರ್ಜ್ ಶೀಟ್ ಹೋಗ್ಯಾವ ಸರ್. ನಂದು ಯಾಕೆ ಹೋಗ್ತಾ ಇಲ್ಲ? ಈಗ ಎಲ್ಲಪ್ಪ ಮಿಸ್ಕಿಂದ ಮಾತ್ರ ಯಾಕೆ ಹೋಗ್ತಾ ಇಲ್ಲ ಚಾರ್ಜ್ ಶೀಟ್ ಅಂತ? ಅವ್ರಿಗೆ ಯಾಕೆ ಈ ಥರ ಉಳಿಸೋದು ಪ್ರಯತ್ನ? ಎಲ್ಲರೂ ಶಾಮೀಲ್ ಅದಾನ ಸರ್. ಇಲ್ಲ ನನಗೆ ಇಷ್ಟೊತ್ತಿಗೆ ಇದು ಹೊರಗೆ ಬರಬೇಕಿತ್ತಲ್ಲ, ನನಗೆ ಯಾಕೆ ನ್ಯಾಯ ಸಿಗಲಿಲ್ಲ? ಇಲ್ಲ ನನ್ನ ತಪ್ಪಂತ ಅವ್ರು ಬಂದು ತೋರಿಸ್ಬೋದಿತ್ತಲ್ಲ. ಈಗ 1 ವರ್ಷದಿಂದ ನಾನು ಪ್ರೆಸ್ ಬಾಂಧವರಿಗೆ ನಾನೆಲ್ಲ ಇಡೀ ರಾಜ್ಯಾದ್ಯಂತ ನೀವು ಪ್ರಚಾರ ಮಾಡಿದ್ರಿ. ಯಾರಾದ್ರೂ ಅದರಲ್ಲಿ ಒಬ್ರು ಬಂದು ಹೆಣ್ಮಗ ತಪ್ಪಂದು ನಿಮ್ಮ ಮುಂದೆ ಹೇಳ್ಬೋದಿತ್ತಲ್ಲ. ಯಾಕೆ ಅವರು ನನಗೆ ಎದ್ದು ಬರಲಿಲ್ಲ ಅವ್ರ ಆಚೆ? ಮತ್ತೆ ಎಲ್ಲಪ್ಪನಿಗೆ ಉಳಿಸ್ಬೇಕಂತ ಕೈವಾಡಗಳು ಯಾಕಿದೆಲ್ಲ? ಅಂದ್ರೆ ಅವ್ನ ಕಡೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ಬಡವ್ರ ಕಾಲ ಮೇಲೆ ಕಾಲಿಟ್ಟು ಶ್ರೀಮಂತರಿಗೆ ಉಳಿಸ್ಕೊಂಡ್ರೆ ನಮ್ಮಂತ ಬಡವ್ರು ಯಾರ ಕಡೆ ನ್ಯಾಯ ಕೇಳಕ್ಕೆ ಹೋಗೋಣ? ನಮ್ಮ ಸಮುದಾಯ ದೊಡ್ಡ ಸಮುದಾಯ ಸರ್ ನಮ್ಮದು. ಎಂಥ ದೊಡ್ಡ ಸಮುದಾಯ ಅಂದ್ರೆ ಅಂಥ ಒಂದು ಮಗಳಿಗೆ ನಾವು ಇವ್ರು ನ್ಯಾಯ ಕೊಡಲಿಲ್ಲ ಅಂದ್ರೆ ನಾವೆಲ್ಲ ಹೋಗೋಣ? ಅದು ನಾನು ಓಪನ್ ಆಗಿ ಹೇಳ್ತೀನಿ ಸರ್. ಓಪನ್ ನಿಮಗೂ ಗೊತ್ತಿರೋ ವಿಚಾರ ಇದೆ, ಜನರಿಗೂ ಗೊತ್ತಿರೋ ವಿಚಾರ ಇದೆ. ದುಡ್ಡು ಇರೋದ್ರಿಂದ ಅವ್ರಿಗೆ ಬಚಾವ್ ಆಗ್ತಾ ಇದ್ದಾರೆ ಅಂತ ಹೇಳ್ತೀನಿ ನಾನು. ಮತ್ತು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಎಲ್ಲ ಪೇಪರಿಂದ ಹಿಡಿದು ಮೀಡಿಯಾದಿಂದ ಹಿಡಿದು ಎಲ್ಲನೂ ರಾಜ್ಯಾದ್ಯಂತ 1 ವರ್ಷದಿಂದ ನಮ್ಮ ಬಾಂಧವರು ಇಂಥ ಮೀಡಿಯಾದವರು ಇದು ಮಾಡಿದಾರೆ, ಅಷ್ಟು ಪ್ರಚಾರ ಮಾಡಿದಾರೆ. ಇದು ಯಾರು ಬಂದು ಒಂದು ದಿನ ಈ ಹೆಣ್ಮಗಳು ಈ ಥರ ತಪ್ಪೈತಿ ಅಂತ ಒಬ್ಬರು ಪ್ರೆಸ್ ಮೀಟ್ ಮಾಡಿದ್ರು ಬಂದು ಇಲ್ಲ. ಇವ್ರಿಗೋಸ್ಕರ ಪ್ರತಿನಿತ್ಯ ಸಾಲ ಮಾಡಿ ಕಟ್ಟಿ ಸಾಕಾಗೈತಿ. ನಾವು ಸಾಲದವ್ರಿಗೆ ಏನು ಉತ್ತರ ಕೊಡೋಣ್ರಿ? ಇರೋದೊಂದು ಚೂರು ಜಾಗ ನಮ್ಮ ತಂದೆಯವ್ರದ್ದು. ಮತ್ತು ಕೋರ್ಟಲ್ಲಿ ಬಂದ ತಕ್ಷಣ ಧಮಕಿ ಹಾಕ್ತಾರೆ, ನಿಮಗೆ ಇವತ್ತು ನಾವು ನಿಮಗೆ ಜೀವ ತೆಗಿತೀವಿ, ನಿಮ್ಮ ತಾಯಾರಿಗೆ ಏನಾರು ಮಾಡ್ತೀವಿ. ಓಪನ್ ಬಹಿರಂಗ ಧಮಕಿ ಕೊಡ್ತಾರೆ. ಅವ್ರಿಗೆ ಯಾರು ಪೊಲೀಸ್ ಇಲಾಖೆಯವ್ರು ಏನು ಮಾಡಲ್ವಾ? ನಮ್ಮ ಸಮಾಜದವ್ರು ಏನು ಮಾಡಲ್ವಾ? ಇವ್ರಿಗೆ ಹಿರಿಯರನ್ನೋ ಭಯನೇ ಇಲ್ವಾ? ಇವರೆಲ್ಲ ಮಿಸ್ಕಿನ್ ಮಗ ಸರ್. 9ನೇ ತಾರೀಕು ಸರ್, ಹೋದ ತಿಂಗಳು 9ನೇ ತಾರೀಕಿಗೆ ನಮ್ದವ್ರದ್ದು ಕೋರ್ಟಿನ ಕೇಸಿಗೆ ಸರ್. ಕೇಸ್ ಇದ್ದಾಗ ಬಂದು ಕೈ ಮಾಡೋದು ಮಾಡ್ತಾನೆ ಸರ್. ಪೊಲೀಸರಿಗೆ ಅದು ಕಂಪ್ಲೇಂಟ್ ತೊಗೊಳ್ಳಲ್ಲ. ಇವರು 6 ಮಂದಿ ಮುಗಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಪಂಚ ಕಮಿಟಿ ಟ್ರಸ್ಟ್ನವ್ರಿಗೆ ನಾವು ಲೆಟರ್ ಕೊಟ್ವಿ. ಒಂದು 20 ಲೆಟರ್ ಕೊಟ್ಟಿನಿ ಸರ್ ಪಂಚ ಕಮಿಟಿಯವ್ರಿಗೆ. ಈಗೇನು ಪ್ರೆಸೆಂಟ್ ಸಮಾಜ ಅಧ್ಯಕ್ಷರು ಅದಾರಲ್ಲ, ಆ ಅಧ್ಯಕ್ಷರುಗಳಿಗೆ 20 ಲೆಟರ್ ಕೊಟ್ಟಿನಿ ಎಲ್ಲರಿಗೂ ಸರ್. ಫಕೀರ್ ಸಾಬ್ ಹಾಂಡಿಗೆ ಅವರು, ರವಿ ಸಿದ್ಲಿಂಗ್ ಅವರು, ವಿನೋದ್ ಸಿದ್ಲಿಂಗ್ ಅವರು, ಆಮೇಲೆ ರಾಜು ಬದಿಯವರು. ಒಂದಿನ ಲೆಟರ್, ಒಂದು ಸಮಾಜಕ್ಕೆ ಲೆಟರ್ ಕೊಟ್ಟರೆ ಒಂದು ಅಧ್ಯಕ್ಷರದು ಉಪಾಧ್ಯಕ್ಷರು ಒಂದು ಕರ್ತವ್ಯ. ಆ ಲೆಟರ್ ಏನು ಕೊಟ್ಟಾರ ಅವ್ರಿಗೆ? ನಮ್ಮ ಮನೆ ಹೆಣ್ಮಗಳಿಕಿ ದೊಡ್ಡ ಸಮುದಾಯ ನಮ್ದು, ಏನು ಅಟ್ಲೀಸ್ಟ್ ನಮ್ಮ ಪ್ರಾಬ್ಲಮ್ ಏನಾದರೂ ಕೇಳಬೇಕಲ್ಲ. ಇಲ್ಲ ನಾವು ಡಸ್ಟ್ಬಿನಿಗೆ ಹಾಕ್ತೀನಿ ಅಂದ್ರೆ ಅಧ್ಯಕ್ಷ ಆದ್ರೆ ಡಸ್ಟ್ಬಿನಿಗೆ ಲೆಟರ್ ಹಾಕಿಬಿಟ್ರೆ ನಮ್ಮಂತ ಎಲ್ಲಿ ಹೋಗ್ಬೇಕು? ನಾವು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್. ನಮ್ಮ ಸಮಾಜ ಅಧ್ಯಕ್ಷರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ನಿಮ್ಮ ಲೆಟರ್ಗಳು ಎಲ್ಲ ಡಸ್ಟ್ಬಿನಿಗೆ ಹಾಕ್ತೀವಿ ಅಂತಾರೆ ಅವ್ರು. ಯಾರು ಮಾಡಿಲ್ಲ ಸರ್, ಯಾರು ಮಾಡಿಲ್ಲ. ಬರ್ತಾರೆ ಎಲ್ಲ ಕೇಸ್ ವಾಪಸ್ ತಗೊಂತಾರೆ. ನಾನು ಯಾಕೆ ವಾಪಸ್ ತಗೋಬೇಕು? ಎಲ್ಲಪ್ಪನ ಪರವಾಗಿ ಬರ್ತಾರೆ ಹೊರತು ನಮಗೆ ನ್ಯಾಯ ಕೊಡ್ಸಕ್ಕಂತ ಒಬ್ರು ಬರೋಲ್ಲ. ಅವ್ರು ದುಡ್ಡು ತೊಗೊಂಡು ಏನು ಮಾಡೋಣ ಸರ್? ನಮಗೆ ಬೇಕಾದ್ರೆ ನಮ್ಮ ತಂದೆಯವ್ರ ಆಸ್ತಿ, ನಾವು ಕಷ್ಟಪಟ್ಟು ನಮ್ಮ ತಂದೆಯವ್ರು ಗಳಿಸಿದ ಆಸ್ತಿ ನಾವು ಕೇಳ್ತಾ ಇದ್ದೀವಿ ಹೊರತು ಅವ್ರಿಗೇನು ನಾವು ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಏನಾದ್ರು ವಂಚನೆ ಮಾಡಿದ್ದು ನಿಮ್ಗೆ ಬಂದು ಹೇಳಿ ಅವರು. ಬಡ್ಡಿ ಸರ್ ಒಂದು 20 ಪ್ಲಾಟ್, ಬರೀ 15 ಪ್ಲಾಟ್ ಸರ್. ಎಲ್ಲ ಹೋದ ವರ್ಷನ ಸಾಕ್ಷಿ ಕೊಟ್ಟಿನಿ. 10 ರಿಂದ 12 ಪ್ಲಾಟ್ ಬರೀ ಬಡ್ಡಿ ಬರ್ದು ಕೊಟ್ಟಿನಿ ನಾನು. ಆಲ್ರೆಡಿ ಎಲ್ಲ ಮೀಡಿಯಾ ಬಾಂಧವರಿಗೆ ಅದು ನಾನು ಕೊಟ್ಟಿನೂ ಸಹ ಇದೆ, ಅದು ಪೇಪರ್ನಾಗ ಬಂದಿದ್ದು ಸಹ ಇದೆ ಸರ್. ಅದು ಪ್ರತಿಯೊಂದು ದಾಖಲೆ ಕೊಟ್ಟಿನಿ ಸರ್ ನಾನು. ಇನ್ನೂ ಮತ್ತು ಅವ್ರಿಗೆ ಇನ್ನೂ ಬೇಕಾದರೆ ಇನ್ನೂ ಕೊಡ್ತೀನಿ. ನಮ್ಮ ತಂದೆಯವ್ರು ಆಸ್ತಿ ಬೇಕು, ಯಾಕೆ ಅವ್ರು ಬಿಟ್ಟು ಕೊಡ್ತಾ ಇಲ್ಲ? ಸಮಾಜವರು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ನಮ್ಮ ಇದರಲ್ಲಿ ಪ್ರಭು ಬುರ್ಬುರಿ ಅಂಕಲ್ ಅದಾರ ಅಂತಂದ್ರೆ ಅದು ಮುಗಿದು ಬಿಡ್ಬೇಕು. ಇನ್ನೂವರೆಗೂ ಅದು ಯಾಕೆ ಮುಗಿತಾ ಇಲ್ಲ? ಅದು ಪ್ರಕಾಶ್ ಬಾಕಳವ್ರಿಗೂ ಪ್ರಭು ಬುರ್ಬುರಿ ಅವ್ರಿಗೂ ಮತ್ತು ಎಲ್ಲಪ್ಪ ಅವ್ರಿಗೆ ಇರುವಂಥ ನಂಟೇನು? ಹೌದು ಸರ್, 14ರಿಂದ ನಾವು ಧರಣಿ ಕುಂದಿರ್ತೀವಿ. ಮತ್ತು ಅದು ನಮಗೆ ಯಾರು 3 ಮಂದಿ ಇದ್ರೊಳಗೆ ನಮ್ಮ ಸಮಾಜ ಕೊಡುತ್ತೋ, ಈ ಕಾನೂನು ಕೊಡುತ್ತೋ, ಪೊಲೀಸ್ ಇಲಾಖೆ ಕೊಡುತ್ತೋ ಗೊತ್ತಿಲ್ಲ. ನಮ್ಮ ನ್ಯಾಯ ದೊರಕಿಸ್ಕೊಡೋರ್ಗು ನಾವು ಅಲ್ಲೇ ಇರೋರು, ಅಲ್ಲಿಂದ ನಾವು ಹೇಳಲ್ಲ. ನಮ್ಮ ಕುಟುಂಬದವರು, ಸಮಾಜದವರು, ನಮ್ಮ ಸಮಾಜವರು ನಮಗೆ ಸಪೋರ್ಟ್ ಆದರೆ, ಕೆಲವು ಸಂಘಟನೆದವರು ನಮಗೆ ಸಪೋರ್ಟ್ ಮಾಡ್ತೀನಿ, ಬೆಂಬಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಓದಿರಿ, ಬಾಂಧವರು, ಪತ್ರಿಕಾ ಬಾಂಧವರು ಓದಿರಿ, ಅದರ ಧೈರ್ಯ ಮಾಡಿ ನಾವು ಮಾಡೋಂಗಿಲ್ಲ ಸರ್. ಬಟ್ ಇದು ನಾನು ನ್ಯಾಯ ಸಿಗ್ಲೇನು ಮಾಡ್ತಾ ಇದ್ದೀನಿ. ಈ ಥರ ನನಗಾಗಿರೋ ಅನ್ಯಾಯ ಇನ್ನೊಂದು ಬಡ ಕುಟುಂಬ ಹೆಣ್ಮಗಳಿಗೆ ಆಗಬಾರ್ದು ಅಂತ ಮಾಡ್ತಾ ಇದ್ದೀನಿ. ಏನು ಸರ್ ಬರೀ ನೆಪ? ನಮ್ಮ ಸಮಾಜದಲ್ಲಿ ಏನು ನೆಪ ಅಂತಂದರೆ, ಇವರು ಮೀಡಿಯಾ ಮೊನ್ನೆ ರಾಷ್ಟ್ರ ನಮ್ಮ ಈಶಾಣ ಮೆಹರವಾಡೆ ಅಂಕಲ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದರು ಕಬಾಡಿಯವ್ರ ಬಗ್ಗೆ, ಆಸ್ತಿ ಇದು ಬಗ್ಗೆ. ಇದು ಏನು ಕುಂಭಮೇಳ ಬಂತಲ್ರಿ, ಆ ಟೈಮಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಒಂದು ಹೆಣ್ಮಗಳದ ಆಸ್ತಿ ಅನ್ಯಾಯ ಆಗೈತಿ, ಕೊಡಿಸ್ಬೇಕು ಅಂತಂತೇಳಿ. ಆ ಟೈಮ್ನಾಗ ಇವರು ವಿರುದ್ಧ ನಮ್ಮ ಸಮಾಜದಲ್ಲಿ ಬಿರುಕು, ಈ ವಿರುದ್ಧ ಈ ನಮ್ಮ ಈಶ್ವರ ಸಾ ಅಂಕಲ್ ಅವ್ರ ವಿರುದ್ಧ ನಮ್ಮ ಫಕೀರ್ ಸಾಬ್ ಹಾಂಡಿಯವರು, ನಮ್ಮ ಪಂಚ ಕಮಿಟಿಯವರು ಮೀಡಿಯಾದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದರು. ಅವ್ರು ನಮಗೆ ಲೆಟರ್ ಕೊಟ್ಟಿಲ್ಲ, ಯಾವುದೇ ರೀತಿಯಿಂದ ನಮ್ಮ ಸಮಾಜಕ್ಕೆ ಒಂದು ಅರ್ಜಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು.
ಅರ್ಜಿ ಕೊಟ್ಟವ್ರದ್ದು ಏನು ಕೆಲಸ ಮಾಡಿದ್ದಾರೆ ಅವರು? ಈಗ ಅರ್ಜಿ ಕೊಟ್ಟಿಲ್ಲ, ಓಕೆ, ನಾನೊಂದು 20 ಅರ್ಜಿ ಕೊಟ್ಟಿದ್ದೀನಿ, 20 ಅರ್ಜಿನೂ ನಿಮಗೆ ಕೊಟ್ಟು ಹೋಗ್ತೀನಿ ನಾನು. ಒಂದು 8 ವರ್ಷದಿಂದ ಅರ್ಜಿ ಕೊಟ್ಕೊಂತಾನಿದ್ದಾರೆ. ಅರ್ಜಿ ಕೊಟ್ಟೋದ್ರು ಏನು ಕೆಲಸ ಮಾಡಿದ್ದಾರೆ? ಇವ್ ನೆಪಗಳು ಯಾಕೆ? ಎಲ್ಲಪ್ಪ ಗುಳ್ಸಾಕಿ ಇವ್ ನೆಪಗಳು ಯಾಕೆ? ಅರ್ಜಿ ಬೇಕು, ಅದು ಬೇಕು, ಅದು ಬೇಡ, ಇದು ಬೇಡ, ಎಲ್ಲಪ್ಪನ ಉಳಿಸೋ ಕಾರಣ ಬೇಕಲ್ಲ ನನಗೆ. ಅವ್ರು ಓಪನ್ ಬಹಿರಂಗ ಕೊಡಿ ನನಗೆ. ನಾನು NR ಕಟವಟೆ ಗದಗ ಪಂಚ ಕಮಿಟಿಯ ಹಿರಿಯ ಸದಸ್ಯ. ಕಳೆದ 1 ವರ್ಷದಿಂದ ನಮ್ಮ ಸಮಾಜದ ಅಬಿಗಾ ಕಬಾಡಿ ಅನ್ಯಾಯಕ್ಕೆ ಒಳಗಾಗಿದ್ದಾಳೆ. ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಈಗಾಗಲೇ ಹಂಚಿಕೊಂಡಿದ್ದಾಳೆ. ಅವಳು ನ್ಯಾಯ ಸಿಗುವ ಭರವಸೆ ಇದೆ. ನ್ಯಾಯ ಸಿಗುವವರೆಗೂ ನಾನು ಮತ್ತು ನನ್ನ ಸಮಾಜ ಅವಳ ಹಿಂದೆ ಇರುತ್ತದೆ. ಅವಳ ಹೋರಾಟದ ಪ್ರತಿನಿತ್ಯ ಭಾಗಿಯಾಗುತ್ತೇನೆ. ತಪ್ಪಿಸ್ತರು ಯಾರೇ ಇದ್ದರೂ ಅವರಿಗೆ ಶಿಕ್ಷೆ ಆಗಲೇಬೇಕು. ನಮಸ್ಕಾರ.